ಟಿಪ್ಪರ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ 4 ಯುವಕರು ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಒಂದೇ ಬೈಕ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ 4 ಯುವಕರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಯುವಕರು ಸಾವಿಗೀಡಾಗಿದ್ದಾರೆ. ಸಹೋದರರಾಗಿರುವಂತಹ ನರಸಿಂಹಮೂರ್ತಿ 27 ವರ್ಷ ಮತ್ತು ನಂದೀಶ್ 25 ವರ್ಷ ಸಾವಿಗೀಡಾಗಿದ್ದಾರೆ. ಅವರ ಜೊತೆಗೆ ಅಪಘಾತದಲ್ಲಿ ಅರುಣ್ 27 ವರ್ಷ, ಮನೋಜ್ 25 ವರ್ಷ ಇವರಿಬ್ಬರೂ ಸಹ ಸಾವಿಗೀಡಾಗಿದ್ದಾರೆ. ಒಟ್ಟು 4 ಸಾವಿಗೀಡಾಗಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದನೂ ಸಹ ಬರೀ ಸಾವಿನ ಸುದ್ದಿಗಳೇ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ. ಅದರಲ್ಲಿ ಈಗ ಬರ್ತಾ ಇರುವಂತಹ ಮತ್ತೊಂದು ಸಾವಿನ ಸುದ್ದಿ ಅಂದ್ರೆ ಅದು ಚಿಕ್ಕಬಳ್ಳಾಪುರದ್ದು. ಒಟ್ಟು 4 ಯುವಕರು ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ರಂತೆ. ಆ ಬೈಕ್ ಯಾವ ಮಟ್ಟಿಗೆ ಛಿದ್ರವಾಗಿ ಬಿದ್ದಿದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕೆಲವೇ ಗಂಟೆಗಳ ಮುಂಚೆ ನಡೆದಿರುವಂತಹ ಆಕ್ಸಿಡೆಂಟ್ನಲ್ಲಿ ಒಟ್ಟು 4 ಯುವಕರು ಸಾವಿಗೀಡಾಗಿದ್ದಾರೆ. ಅದರಲ್ಲಿ 2 ಸಹೋದರರು. ಒಂದೇ ಬೈಕ್ನಲ್ಲಿ 4 ಜನ ಹೋಗ್ತಾ ಇದ್ರಂತೆ. ಅವರ ಅಜಾಗರೂಕತೆ ಆಗಿರಬಹುದು ಅಥವಾ ಏನಂತಂದ್ರೆ ಆ ಬೈಕ್ ಸವಾರರು ಯಾರು ಓಡಿಸ್ತಾ ಇದ್ರು, ಅವ್ರು ಯಾವ ರೀತಿಯಾಗಿ ಓಡಿಸ್ತಾ ಇದ್ರು ಗೊತ್ತಿಲ್ಲ. ಆದ್ರೆ ಆ ಎದುರುಗಡೆ ಒಂದು ಟಿಪ್ಪರ್ ಬರುತ್ತೆ. ಆ ಟಿಪ್ಪರ್ಗೆ ಡಿಕ್ಕಿಯನ್ನು ಹೊಡಿತಾರೆ. ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಸಾವಿಗೀಡಾಗ್ತಾರೆ. ಅವರು ಸಾವಿಗೀಡಾಗಿದ್ದವ್ರಿಗಿಂತ ಅವರ ಮನೆಯವರ ಆಕ್ರಂದನ ನೋಡ್ತಾ ಹೋದ್ರೆ ಎಂಥವರಿಗೂ ಸಹ ಕರುಳು ಕಿತ್ತಿ ಬರುತ್ತೆ. 4 ಜನ ಬೈಕಲ್ಲಿ ಕೂತ್ಕೊಂಡು ಹೋಗುವಂತಹ ಅನಿವಾರ್ಯತೆ ಏನು ಬಂತು ಅವರಿಗೆ? ಬಹಳಷ್ಟು ನೋವಿನ ಸಂಗತಿ ಅವರ ಕುಟುಂಬಸ್ಥರನ್ನ ನೋಡಿದ್ರೆ.